ಇವತ್ತು ನಮ್ಮ ಬಿರಿಯಾನಿ ಮಾಡ್ತೀವಿ. ಅದ್ರ ಇಂಗ್ರೀಡಿಯೆಂಟ್ಸು ಹೆಂಗ್ ಮಾಡ್ತೀವಿ, ಹೆಂಗ್ ತೋರಿಸ್ತೀವಿ ಎಲ್ಲ ನೋಡಿ ಹೆಂಗ್ ಮಾಡೋದಮ್ಮ ಹೇಳಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬಿರಿಯಾನಿ ಮಾಡೋದು ಈಸಿಯಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರೋ ಚಿಕನ್ ಅರ್ಧ kg, ಎಲ್ಲ ಮರಾಠಿ ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು ಈ ಥರ ಹಿಂಗೆ ಆಗ್ಬಿಟ್ಟಿದೆ. ಓಂಕಾಳು, ನಿಂಬೆಹಣ್ಣು ಅರ್ಧ, ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡಿರುವಂಥ ಟೊಮೆಟೊ, ಕಟ್ ಮಾಡಿರುವಂಥ ಈರುಳ್ಳಿ, ರೈಸು, ಅಕ್ಕಿ. ಬನ್ನಿ ಇವಾಗ ಎಲ್ಲ ರುಬ್ಕೊಂಡು ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ 5 ರಿಂದ 4 ಬೆಳ್ಳುಳ್ಳಿ ಜಾರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ರುಬ್ಬೋದಕ್ಕೆ ಒಂದು 10 ರಿಂದ 9 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ರುಬ್ಬೋದಕ್ಕೆ, ಚಕ್ಕೆನೂ ಸ್ವಲ್ಪ ಲವಂಗನೂ ಹಾಕ್ಕೊಂಡಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕೊತ್ತಂಬರಿ ರುಬ್ಬೋದಕ್ಕೆ, ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ. ಬನ್ನಿ ಪಟಾಪಟ ಅಂತ ರುಬ್ಕೊಂಬರೋಣ ಇವಾಗ. ಈಗೆಲ್ಲ ಹಾಕೊಂಡೆಲ್ಲ ರುಬ್ಬಿರುವಂಥ ಮಸಾಲೆ ಈಗ ರುಬ್ಕೋಬೇಕು ಈ ಥರ. ಓದಿಸ್ಕೊಳ್ಳೋಣ. ಆಮೇಲೆ ಕುಕ್ಕರನ್ನು ಇಡೋಣ ಒಲೆ ಮೇಲೆ. ಕಾಯ್ದಿದೆ, ಎಣ್ಣೆ ಹಾಕೊಳ್ಳೋಣ. 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಆವಾಗಲೇ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ಗಳು. ಮೊದಲಿಗೆ ಪಲಾವ್ ಎಲೆ ಹಾಕ್ಕೊಳ್ಳೋಣ, ಚಕ್ಕೆ ಎಲ್ಲ, ಈರುಳ್ಳಿ ಹಾಕೊಂಡು ಫ್ರೈ ಮಾಡೋಣ. ಬನ್ನಿ, ಚೆನ್ನಾಗಿ ಫ್ರೈ ಬಿಟ್ಟಿದೆ. ಈರುಳ್ಳಿ ತೋರಿಸು. ಇವಾಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ. ಇವಾಗ ಸ್ವಲ್ಪ 5 ರಿಂದ 4 ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿರಿ. ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಬನ್ನಿ, ಟೊಮೆಟೊ ಹಿಂಗೆ ಹಾಕಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮೆಟೊ ಫ್ರೈ ಆಗಿದೆ. ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಬನ್ನಿ, ತೊಳೆದಿಟ್ಕೊಂಡಿರೋವಂಥ ಚಿಕನ್ನು ಹಾಕ್ತಾಯಿದ್ದೀನಿ ಇವಾಗ. ಆಡಿಸ್ಕೊಳ್ಳಿ ಕೈ ನೀಟಾಗಿ ಈ ಥರ ಹಿಂಗೆ ಆಡಿಸ್ಕೊಳ್ಳಿ, ಕೈನ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಿಂಗೆ ಕೈ ಆಡ್ಕೊಳ್ಳಿ. ಗಮ್ ಅಂತ ಬರ್ತಾಯಿದೆ. ಆವಾಗಲೇ ರುಬ್ಬಿರುವಂಥ ಮಸಾಲೆ ಇವಾಗ ಹಾಕೋತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ ಈ ಥರ. 1-2 ನಿಮಿಷ ಹಾಗೆ ಬಿಡಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅಕ್ಕಿ ಹಾಕ್ಕೊಳ್ಳೋಣ ಇವಾಗ. ಇದೇನು ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವಿ ಅಕ್ಕಿ, ಇದು 1 ಬೌಲ್ ಇದ್ದರೆ 2 ಬೌಲ್ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ ಬಿರಿಯಾನಿ, ಉದ್ರಾಗಿ ಬರುತ್ತೆ. ತೊಳ್ಕೊಂಡಿರುವಂಥ ಅಕ್ಕಿ, ಹಸಿ ವಾಸನೆ ಹೋಗಿ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ.
ಇವಾಗ ನೀರು ಹಾಕೊಳ್ಳೋಣ. ಇದೇ ಮೆಜರ್ಮೆಂಟಲ್ಲಿ ಹಾಕೊಳ್ಳಿ. 2 ಬೌಲ್ ಹಾಕೋಬೇಕು. ಖಾರ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಖಾರ ತಿಂದಿಲ್ಲ ಅಂದರೆ ಅಷ್ಟೇ ಇದ್ರೆ ಸಾಕು. ಇವಾಗ ನಿಂಬೆಹಣ್ಣು ಅರ್ಧ ಇಟ್ಕೊಳ್ಳಿ. ಇವಾಗ ಮೊಸರು ಬೇಕಿದ್ರೆ ಮೊಸರನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಮೇಲ್ಗಡೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಲ್ ಬರ್ಸ್ಕೊಳ್ಳಿ ಸಾಕು. ಇವಾಗ ಕುಕ್ಕರ್ ಹಾಕಿ ಮುಚ್ಚಿಬಿಟ್ಟು 1 ವಿಷಲ್ ಬರ್ಸ್ಕೊಳ್ಳೋಣ. ಈ ಥರ ಟೆಕಪ್ ಸಿಕ್ತಿದೆ, ಸಕ್ಕವಾಗಿದೆ ಮಾತ್ರ ಬಿರಿಯಾನಿ. ಬಿರಿಯಾನಿ ಆಗಿದೆ, ಈಗ ತಿನ್ನಲ್ಲ. ನೋಡಿ ಬಿರಿಯಾನಿ ಪೀಸ್ ಎಷ್ಟು ಮೃದು ಆಗಿದೆ, ಬೆಣ್ಣೆ ಇದ್ದಂಗಿದೆ. ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಅಲ್ಲ, ಲೈಕ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಸಿ ಯು.